धर्मंतु साक्षात् भगवत् प्रणीतं न वै विदुर्ऋषयो नापि देवाः निषिद्ध मुख्या असुरा मनुष्याः कुतो नु विद्याधर चारणादयः। भागवत सारोद्धार ग्रंथे अयम् एकोनचत्वारिंशोत्तरः द्विशततमः श्लोकः 239नेಯ श्लोक प्रवर्तते। श्लोकमिमं विस्तृतरूपेण व्याचख्यौ अरण्यकाचार्यः धर्मस्य विषये भागवते एव ये विभिन्नाः अभिप्रायाः तत्र तत्र विक्षिप्तरूपेण वर्णिताः उपलभ्यन्ते। प्रायः तान् सर्वानपि अत्र संजग्राह अवधूतशिरोमणिः विष्णुतीर्थाचार्यः। धर्ममिमं केवलं स्वयंभूः चतुर्मुखः तत्पुत्रः नारदः पार्वतीपतिः शम्भोः सनत्कुमारः विद्यारूपिण्याः लक्ष्म्याः पतिः कपिलः स्वयंभुवो मनुः प्रह्लादः जनकः भीष्मः प्रह्लादपुत्रः बलिः व्यासपुत्रः शुकाचार्यः एवं वयम् इति धर्मराजः यमः स्वात्मानमपि धर्मसूक्ष्मवेतॄणां मध्ये परिगणयति। हे भटाः, केवलं वयम् इमं भागवतं धर्मं विजानीमः। अयं तु भागवतः धर्मः गुह्यः विशुद्धः पामरैः दुर्बोधश्च शास्त्रेषु निधीयते। शास्त्राणां श्रवणेन मननेन ध्यानेन च इमं धर्मं ज्ञात्वा अमृतमश्नुते साधकः न पुनः कल्पते अध्वने च। सप्तमे स्कंधे स्वयं युधिष्ठिरः नारदं परिपप्रच्छ, हे भगवन्, सर्वेषां साधकानां सनातनं धर्मम् अहं शुश्रूषामि। वर्णाश्रमाचारयुतम् इमं धर्मं ज्ञात्वा अनुष्ठाय च साधकः परं विन्दते। भवान्तु नारदः प्रजापतेः परमेष्ठिनः चतुर्मुखस्य साक्षात् आत्मजः अस्ति। तपोज्ञान समाधिभिः सर्वेषामपि ज्ञानिनां सम्मतोऽसि। यथा विप्राः ज्ञानिनः धर्मगुह्यं प्रतिपादयन्ते तादृशम् एनं धर्मम् अहमपि ज्ञातुमिच्छामि। यथा करुणया धर्मस्य रहस्यं भवादृशाः ब्रूयुः न तथा ब्रवीतुं शक्नुयुः अन्ये भवादृशाः अपि पामराः। तेपि अन्ये यथा भवान् तथा धर्मम् अल्परूपेण जानन्त्येव, परन्तु न तथा पूर्णरूपेण जानन्ति
ಯಥಾ ಭವಾನ್ ಜಾನಾತಿ ಯಥಾ ಚ ಭವಾನ್ ಧರ್ಮಮೇನಂ ಸುಚಾರುರೂಪೇಣ ವರ್ಣಯತಿ ನ ತಥಾ ವರ್ಣಯಿತುಂ ಸಾಧಕಾಂಶ್ಚ ಬೋಧಯಿತುಂ ಅರ್ಹಂತಿ ತೇ ಅತಃ ಭವಾನೇವ ಧರ್ಮಮಿಮಂ ಬ್ರವೀತು ಮೇ. ಧರ್ಮರಾಜ ಯುಧಿಷ್ಠಿರ ನಾರದರಿಗೆ ಕೇಳ್ಕೊಂಡಿದ್ದ, ನೀವು ತಪಸ್ಸು ಜ್ಞಾನ ಇತ್ಯಾದಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಎಲ್ಲರಿಗೂ ಸಮ್ಮತರಾದವರು, ನೀವು ಹೇಗೆ ಧರ್ಮವನ್ನು ಬೋಧಿಸ್ತೀರಿ ಹಾಗೆ ಉಳಿದವರಿಗೆ ಬೋಧಿಸ್ಲಿಕ್ಕಾಗೋದಿಲ್ಲ. ನಿಮ್ಮಂತೆ ಅವರೂ ಅಲ್ಪ ಸ್ವಲ್ಪ ಧರ್ಮವನ್ನು ತಿಳಿದಾರ, ಆದರೆ ಪೂರ್ಣವಾಗಿ ನೀನೆಷ್ಟು ತಿಳಿದೆಯೋ ಅಷ್ಟು ಅವರಿಗೆ ಬೋಧನೆ ಮಾಡಲಿಕ್ಕಾಗೋದಿಲ್ಲ. ಅಷ್ಟು ಅವ್ರು ತಿಳಿದೂ ಇಲ್ಲ, ಹಾಗೆ ಜನಸಾಮಾನ್ಯರಿಗೆ ಮನವರಿಕೆ ಆಗುವಂತೆ ವರ್ಣನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯವನ್ನ ತಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ನನಗೆ ಕಾಣಿಸ್ತು, ಅದಕ್ಕಾಗಿ ಇದನ್ನು ಹೇಳ್ತಿದ್ದೇನೆ. ಮೊನ್ನೆ ಒಬ್ಬರ ಜೊತೆ ಪ್ರಶ್ನೆ ಮಾಡಿದಾಗ ಇದನ್ನೇ ಅವರಿಗೆ ಹೇಳಿದ್ದೆ, ಹಾಗೆ ಅದನ್ನೇ ನಿಮಗೂ ಕೂಡ ಹೇಳಬೇಕು ಅಂತ ಅನ್ಕೊಂಡೆ. ನಾರದರಂತೆ ಉಳಿದವರಿಗೆ ಧರ್ಮದ ಬಗ್ಗೆ ಅರಿವಿಲ್ಲ, ನಾರದರಂತೆ ಉಳಿದವರಿಗೆ ಅದನ್ನು ಹೇಳುವುದೂ ಸಾಧ್ಯ ಇಲ್ಲ ಅಂತೆಲ್ಲ ಬಂತಲ್ಲ. ಪರಮಾತ್ಮನ ತುಂಬ ಸೂಕ್ಷ್ಮವಾದಂಥ ಗುಣಲಕ್ಷಣಗಳು ಮತ್ತೆ ತಾರತಮ್ಯ ಕಕ್ಷಾದಲ್ಲಿ ಬರುವಂತಹ ಅನೇಕ ಸಂಗತಿಗಳು, ಬಿಂಬ ಪ್ರತಿಬಿಂಬ ಭಾವ, ಪರಮಾತ್ಮನ ಅವತಾರ ವಿಶೇಷಗಳು, ಇಂಥ ಅನೇಕ ಸಂಗತಿಗಳನ್ನ ನಮಗೆ ತುಂಬ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಒಮ್ಮೆಲೆ ಮತ್ತೆ ಅದನ್ನು ಕೇಳಬೇಕಾಗ್ತದೆ, ಯಾಕೆ ಹೀಗೆಲ್ಲ ಯಾಕೆ ಆಗ್ತದೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಎರಡು ಕಾರಣಗಳು, ಕನಿಷ್ಠ ಎರಡು ಕಾರಣಗಳು, ಎರಡೇ ಕಾರಣಗಳು ಅಂತಲ್ಲ, ಕನಿಷ್ಠ ಅದಕ್ಕೆ ಎರಡು ಕಾರಣಗಳು ಅಂತ ನಾವು ತಿಳ್ಕೊಳ್ಬೇಕು. ಅವೇನು ಎರಡು ಕಾರಣಗಳು ಅಂದರೆ, ಮೂಲತಃ ಇವೆಲ್ಲ ಧರ್ಮ ಅಧರ್ಮ ಮೊದಲಾದದ್ದು, ಮತ್ತೆ ವಿಶೇಷತಃ ಪರಮಾತ್ಮನ ಕುರಿತಾದ ಅಂಶಗಳು ಬಹಳ ಸೂಕ್ಷ್ಮವಾದದ್ದು. ಧರ್ಮವೇ ಅತೀಂದ್ರಿಯ, ಧರ್ಮಾಧರ್ಮಗಳು, ಸ್ವರ್ಗ ನರಕ ಇವೇ ಎಲ್ಲ ಅತೀಂದ್ರಿಯ. ಅಂಥದ್ರಲ್ಲಿ ಜಗತ್ತಿನ ಅತಿ ಶ್ರೇಷ್ಠ ತತ್ವವಾದಂತಹ ಪರಮಾತ್ಮ ಅಂತೂ ಮತ್ತೂ ತುಂಬ ರಹಸ್ಯ ತತ್ವ ಅದು. ಹಾಗೆ ರಹಸ್ಯ ತತ್ವವಾಗಿರೋದ್ರಿಂದ ಅವನನ್ನು ತಿಳಿಯೋದು ಸಾಧ್ಯ ಆಗೋದಿಲ್ಲ. ನ ತತ್ರ ಚಕ್ಷುರ್ಗಚ್ಚತಿ ನವಾಗಚ್ಚತಿ ನೋ ಮನಃ ನ ವಿದ್ಮ ನ ವಿಜಾನೀಮಃ ಯಥೈತದನುಶಿಷ್ಯಾತ್ ಅಂತ ತಲವಕಾರ ಆ ಭಗವಂತನನ್ನ ವರ್ಣನೆ ಮಾಡ್ತದೆ. ಆ ಪರಮಾತ್ಮನ ಕುರಿತಾಗಿ ನಾವು ಏನು ಹೇಳೋದು, ಆ ಪರಮಾತ್ಮ ಹೇಗೆ ಜಗತ್ತನ್ನು ನಿಯಂತ್ರಿಸ್ತಾನೆ, ಸಾತ್ವಿಕ ರಾಜಸ ತಾಮಸರ ವ್ಯವಸ್ಥೆಯನ್ನು, ತಾಮಸರನ್ನು ಕೂಡ ಅವನು ಸನ್ಮಾರ್ಗಕ್ಕೆ ಪ್ರೇರಿಸೋದಿಲ್ಲ ಯಾಕೆ, ಸಾತ್ವಿಕರನ್ನ ಅವರಿಗೆ ಬೇಕಾದಾಗ ಯಾಕೆ ಅವನು ಕರುಣೆಯಿಂದ ಕಾಪಾಡೋದಿಲ್ಲ, ಹೀಗೆ ನಾವು ಏನೇನೋ ಪ್ರಶ್ನೆಗಳು ಬರ್ತವೆ ನಮಗೆ. ಅವನು ಒಳಗೆ ಬಿಂಬನಾಗಿದ್ದು ನಾವು ನಮ್ಮಂಥ ಪ್ರತಿಬಿಂಬರನ್ನು ನಿಯಂತ್ರಿಸುವುದು ಅಂದ್ರೆ ಹೇಗೆ, ಅವನು ಕೇವಲ ಶುಭ ಸಾರವನ್ನು ಮಾತ್ರ ಭೋಗ ಮಾಡುವುದು ಅಂದ್ರೇನು, ಅಶುಭವನ್ನು ಭೋಗ ಮಾಡದೇ ಇರುವುದು ಅಂದ್ರೆ ಏನು, ಅವನಿಗೆ ನಾವು ನೈವೇದ್ಯ ಮಾಡುವುದು ಯಾಕೆ, ನೈವೇದ್ಯ ಮಾಡಿದ್ದನ್ನು ಅವನು ತಿಂತಾನ ಅಂತ ಹಾಗಾದ್ರೆ ಅರ್ಥ ಏನು? ಎಲ್ಲ ಸಂಗತಿಗಳು ಎಷ್ಟೋ ಈ ಹಿಂದೆ ಎಲ್ಲ ಬಂದಿವೆ. ಇಲ್ಲಿ ಷಾಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಃ, 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಇವುಗಳೆಲ್ಲವೂ ಕೂಡ ಏನನ್ನು ಗ್ರಹಿಸ್ತವೆ ಅವುಗಳೆಲ್ಲವನ್ನೂ ಈ ಪರಮಾತ್ಮ ಗ್ರಹಿಸ್ತಾನೆ ಅಂತೆಲ್ಲ ಈ ಹಿಂದೆ ಬಂದಿದೆ. ಅವನ್ನೆಲ್ಲ ಅವನು ಸ್ವೀಕಾರ ಮಾಡ್ತಾನೆ ಅಂತ ಕೂಡ ಬಂದಾಗಿದೆ. ಇಷ್ಟೆಲ್ಲ ವಿಷಯ ಅಲ್ಲಿ ಬಂತಲ್ಲ. ಆ ಪರಮಾತ್ಮನ ಈ ಕುರಿತಾಗಿ ಅವನು ಜಗತ್ತನ್ನು ಸೃಷ್ಟಿಸುವುದು ಅಂದ್ರೆ ಹೇಗೆ ಸೃಷ್ಟಿಸುವುದು, ಆ ಸೃಷ್ಟಿಕ್ರಿಯೆ ಅರ್ಥ ಏನು, ಅವನು ಮಾಡುವ ಪ್ರಯತ್ನ ಏನು, ನಮ್ಮಂತೆ ಮಾಡ್ತಾನೋ ನಮ್ಮಂತೆ ಮಾಡೋದಿಲ್ವೋ, ಹೇಗೆ ಏನು, ಈ ಎಲ್ಲ ಸಂಗತಿಗಳನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಹೊರಟ್ರೆ
ಅದು ಯಥೈತದ ಅನುಶಿಷ್ಯಾತ್, ಪರಮಾತ್ಮ ಹೇಗೆ ಅನುಶಾಸನ ಮಾಡ್ತಾನೆ, ಹೇಗೆ ಜಗತ್ತನ್ನು ನಿಯಂತ್ರಿಸ್ತಾನೆ, ಸೃಷ್ಟಿ, ಪಾಲನ, ನಾಶ, ಉತ್ಪತ್ತಿ, ಸ್ಥಿತಿ, ಸಂಹಾರ ಅಂತ ಏನಿದೆ, ಈ 8 ಕೂಡ ಕೇವಲ ಸೃಷ್ಟಿ, ಪಾಲನ, ನಾಶ ಅಲ್ಲ. ಉತ್ಪತ್ತಿ, ಸ್ಥಿತಿ, ಸಂಹಾರ, ಜಗತ್ತನ್ನು ಕಟ್ಟಿ ಹಾಕುವುದು, ಅದಕ್ಕೆ ಜ್ಞಾನ ಕೊಡುವುದು, ಅದಕ್ಕೆ ಆವರಣ ಕೊಡುವುದು, ಅದನ್ನು ಬಂಧದಲ್ಲಿಟ್ಟಿರುವುದು, ಅದನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗುವುದು, ಇದೆಲ್ಲವೂ ಕೂಡ ಈ 8 ಕೂಡ ಅವನು ಹೇಗೆ ಮಾಡ್ತಾನೆ ಅನ್ನೋದು ನಮ್ಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆಂದರೆ ನಮ್ಮ ಕಣ್ಣು 5 ಜ್ಞಾನೇಂದ್ರಿಯಗಳು ಅವನ ಕಡೆ ಹೋಗೋದಿಲ್ಲ, ನಮ್ಮ ಮಾತು ಅವನ ಕಡೆ ಹೋಗೋದಿಲ್ಲ, ನಮ್ಮ ಮನಸ್ಸು ಕೂಡ ಹೋಗೋದಿಲ್ಲ. ನಿಮ್ಮ ಮಾತು ಆ ಕಡೆ ಹೋಗುವುದು ಸಾಧ್ಯ ಇಲ್ಲ ಅಂತನೋ ವಿಷಯ ನಾವು ಹೇಳೋದು ಬಹಳ ದೊಡ್ಡದಲ್ಲ. ಶಾಸ್ತ್ರಗಳಲ್ಲಿ ಅತ್ಯಂತ ದೊಡ್ಡ ಶಾಸ್ತ್ರ ಅಂದರೆ ಅಪೌರುಷೇಯವಾದಂಥ ವೇದಗಳು ಮತ್ತು ಪೌರುಷೇಯಗಳಾದಂಥ ಅಪೌರುಷೇಯ ವೇದ ಮತ್ತು ವಿಷ್ಣು ವೇದ ಅಂತ ಕರೆಸ್ಕೊಂಡಿರುವ ಮಹಾಭಾರತ, ಪಂಚರಾತ್ರ, ಮಹಾರಾಮಾಯಣ, ಭಾಗವತ ಮೊದಲಾದ ಗ್ರಂಥಗಳು. ಆ ಶಾಸ್ತ್ರಗಳಿಗೆ, ಆ ಶಾಸ್ತ್ರದ ಅಭಿಮಾನಿ ದೇವತೆಗಳಿಗೆ ಆ ಭಗವಂತನನ್ನು ಪೂರ್ಣವಾಗಿ ವರ್ಣಿಸುವುದಾಗೋದಿಲ್ಲ, ಅವನನ್ನು ತಲುಪುವುದಾಗೋದಿಲ್ಲ. ತತ್ರ ಚಕ್ಷುರ್ಗಚ್ಚಿದೆ, ಚಕ್ಷುರಿಂದ್ರಿಯದ ಅಭಿಮಾನಿಯಾದ ಸೂರ್ಯನ ಪತ್ನಿ ಅಲ್ಲಿ ಹೋಗಲಾರರು. ವಾಕ್, ನಮ್ಮ ಮಾತಿನ ಅಭಿಮಾನಿ ದೇವತೆಗಳು, ಇವ್ರು ಯಾರೂ ಕೂಡ ಶಾಸ್ತ್ರದ ಅಭಿಮಾನಿ ದೇವತೆಗಳು ಅವನನ್ನು ತಲುಪಲಾರರು. ನೋ ಮನಃ, ಮನಸ್ಸಿನ ಅಭಿಮಾನಿ ದೇವತೆಗಳಾದಂಥ ಗರುಡಶೇಷ ರುದ್ರರು ಅವನನ್ನು ತಲುಪಲಾರರು. ಹೀಗೆ ಯಾರಿಗೂ ಕೂಡ ಅವನನ್ನು ತಲುಪೋದಾಗೋದಿಲ್ಲ ಅಂದಮೇಲೆ ನವಿದ್ಮನ ವಿಜಾನೀಮಃ, ನಮಗವನ ಬಗ್ಗೆ ಗೊತ್ತಿಲ್ಲ, ಅವನ ಸ್ವರೂಪವೇ ಆ ಥರ ಇದೆ. ಲಕ್ಷ್ಮಿಗೂ ಕೂಡ ಪೂರ್ಣವಾಗಿ ಅದು ತಿಳಿದು ಬಂದಿಲ್ಲ. ಹಾಗಿದ್ದಾಗ ನಾವು ಅವನನ್ನು ಪೂರ್ಣವಾಗಿ ಅರಿಯುವುದೇ ಸಾಧ್ಯ ಇಲ್ಲ. ಪೂರ್ಣವಾಗಿ ಆ ಭಗವಂತನನ್ನು ನಮ್ಮಂಥವ್ರು ಅರಿಯುವುದು ಸಾಧ್ಯವಾಗಿದ್ದರೆ ಆಗ ಅವನು ಭಗವಂತ ಆಗ್ತಿರ್ಲಿಲ್ಲ, ನಮ್ಮಂತೆ ಅವನೊಬ್ಬ ಸಾಮಾನ್ಯ ಮನುಷ್ಯನೇ ಆಗಿಬಿಡ್ತಿದ್ದ. ಆದ್ರಿಂದ ಪರಮಾತ್ಮನನ್ನು ತಿಳಿಯಲಿಕ್ಕೆ ಬರ್ತಿಲ್ಲ ಅಂತನ್ನೋದನ್ನ ತಿಳ್ಕೊಂಡ್ರೆ ಪರಮಾತ್ಮನ ಬಗ್ಗೆ ಸ್ವಲ್ಪ ತಿಳ್ಕೊಂಡಂತೆ, ಸ್ವಲ್ಪವನ್ನಾದರೂ ಸರಿಯಾಗಿ ತಿಳ್ಕೊಂಡಂತೆ, ಸರಿಯಾದನ್ನಾದರೂ ಸ್ವಲ್ಪವಾಗಿ ಆದರೂ ತಿಳ್ಕೊಂಡಂತೆ. ಇದು ಪರಮಾತ್ಮನ ಸ್ವರೂಪವೇ ಹಾಗಾಗಿರೋದ್ರಿಂದ ಅದನ್ನ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ, ಮ್ಯಾಟರೇ ಹಾಗಿರೋದ್ರಿಂದ ಅದನ್ನ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಒಂದು. ಇನ್ನೊಂದು, ಆ ಮ್ಯಾಟರನ್ನ ತಿಳ್ಕೊಳ್ಬೇಕಾಗಿರುವಂತಹ ನಮ್ಮ ಸ್ಥಿತಿ ಹೇಗಿದೆ ಅಂತ ಅನ್ನೋದು ಎರಡನೇದು. ಇದನ್ನು ನಾನು ಅನೇಕ ಬಾರಿ ನನ್ನೊಳಗೆ ಆಲೋಚನೆ ಮಾಡ್ತಾ ಇರ್ತೇನೆ. ಭಾಗವತದಲ್ಲೇ ಆ ಶ್ಲೋಕಗಳು ಬಂದಿವೆ ಹಿಂದೆ, ತುಂಬ ಸುಂದರವಾದ ಶ್ಲೋಕಗಳು. ಪ್ರಹ್ಲಾದ ನರಸಿಂಹನ ಎದುರಿಗೆ ಹೇಳುವಂಥ ಮಾತು, ನೈತನ್ ಮನಃ ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟ ಮಸಾಧು ತೀವ್ರಂ ಕಾಮಾತುರಂ ಹರುಷ ಶೋಕ ಭಯೈಷಣಾರ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ. ಪ್ರಹ್ಲಾದನಂತವನು 12 ಜನ ಜ್ಞಾನಿಗಳ ಪಟ್ಟಿ ಇಲ್ಲೇನು ಗೊತ್ತೋ ಅದರಲ್ಲಿ ಒಬ್ಬ ಪ್ರಹ್ಲಾದ. ಅವನು ಹೇಳ್ತಿದ್ದಾನೆ, ಈ ಮನಸ್ಸು ನೀನನ್ನು ತಿಳ್ಕೊಳ್ಳಿಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ದುರಿತ ದುಷ್ಟಂ, ಅನೇಕ ಸಂಸಾರದಲ್ಲಿ ಕೆಲಸಕ್ಕೆ ಬಾರದ ವಿಷಯಗಳು, ಕೆಟ್ಟ ವಿಷಯಗಳೇನಿವೆ ಅದರಲ್ಲೇ ಮುಳುಗಿ ಹೋಗಿದೆ ಈ ಮನಸ್ಸು. ಮತ್ತೆ ತೀವ್ರ ಇದೆ, ಇದಕ್ಕೆ ಹೊರಗಡೆ ವೇಗವಾಗಿ ಧಾವಿಸುವುದು ಅಂದ್ರೆ ಬಹಳ ಪ್ರಿಯ ಈ ಮನಸ್ಸಿಗೆ. ಕಾಮಾತುರಂ, ಕಾಮ ಕ್ರೋಧ ಮೊದಲಾದಗಳಿಗೆ ಬಲಿಯಾಗಿದೆ. ಹರುಷ ಶೋಕ ಭಯೈಷಣಾರ್ಥಂ, ಸಂಸಾರದಲ್ಲಿ ಹೀಗೆ ಒಂದ್ ಕಡೆ ತಿರುಗಿದರೆ ಸುಖ, ಮತ್ತೊಂದು ಕಡೆ ತಿರುಗಿದರೆ ದುಃಖ, ಮತ್ತೊಂದು ಕಡೆ ಭಯ, ಇದು ಎಲ್ಲದರಿಂದ ಈ ಮನಸ್ಸು ಪ್ರಕ್ಷುಬ್ಧ ಆಗಿ ಹೋಗಿದೆ. ಹಾಗಿರುವಾಗ ಈ ಮನಸ್ಸಿಗೆ ಅದೇನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಮನಸ್ಸಿಗೆ ಶಕ್ತಿ ಏನಿದೆ? ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ. ಇಂಥ ಮನಸ್ಸನ್ನು ಇಟ್ಕೊಂಡಲ್ಲೋ ನಾನು ನಿನ್ನನ್ನು ಅರಿಯಬೇಕು. ಅದು ಹೇಗೆ ಅರಿಲಿಕ್ಕೆ ಸಾಧ್ಯ? ದೀನ ನಾನು. ನನಗಿರುವ ಉಪಕರಣಗಳೇ ನಮ್ಮ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಈ ಮನಸ್ಸು, ಒಂದು ದೇಹ, ಇವೆಲ್ಲ ಇಷ್ಟು ದುರ್ಬಲವಾಗಿವೆ. ನಮಗೆ ಆ ಭಗವಂತನನ್ನ ತಿಳಿಲಿಕ್ಕೆ ಹೇಗೆ ಸಾಧ್ಯ ಆಗೋದು? ನಾನು ದೀನ, ನೀನು ದೀನ ಬಂಧು ಅಂತ ಪ್ರಹ್ಲಾದ ಹೇಳ್ಕೊತಾನೆ. ಇನ್ನೊಂದು, ಭಗವಂತನೇ ಹೇಳುವ ಮಾತಿದೆ,
ಯಥಾ ಯಥಾತ್ಮ ಪರಿಮೃಜ್ಯತೆ ಸೋ ಮತ್ಪುಣ್ಯಗಾಥಾ ಶ್ರವಣಾಭಿಧಾನೈ ತಥಾ ತಥಾ ಪಶ್ಯತಿ ಸೂಕ್ಷ್ಮತತ್ವಂ ತತ್ವಸೂಕ್ಷ್ಮಂ ಚಕ್ಷುರ್ಯಥೈವಾಂಜನ ಸಂಪ್ರಯುಕ್ತಂ. ಭಗವಂತನನ್ನು ತಿಳಿಯಬೇಕಾದ್ರೆ ಅಥವಾ ಯಾವುದೇ ತತ್ವವನ್ನು ಸೂಕ್ಷ್ಮ ತತ್ವವನ್ನು ತಿಳಿಯಬೇಕಾದ್ರೆ ಮನಸ್ಸು ಶುದ್ಧವಾಗಬೇಕು, ಆತ್ಮ ಶುದ್ಧವಾಗಬೇಕು. ಅದು ಎಷ್ಟೆಷ್ಟು ಶುದ್ಧ ಆಗ್ತದೋ, ಎಷ್ಟೆಷ್ಟು ದೋಷಗಳನ್ನು ಕಳ್ಕೋತದೋ ಅಷ್ಟಷ್ಟು ಹೆಚ್ಚು ಸೂಕ್ಷ್ಮ ಸಂಗತಿಗಳನ್ನು ಅವನಿಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. ಚಾರಿತ್ರಹೀನನಾದ ದುರ್ಜನನಾದನೂ ಆಗಿದ್ರೂ ಕೂಡ ಒಬ್ಬ ವ್ಯಕ್ತಿ ಒಳ್ಳೆ ವಿಜ್ಞಾನಿ ಆಗ್ಬೋದು, ಒಳ್ಳೆ ತಂತ್ರಜ್ಞಾನಿ ಆಗ್ಬೋದು, ಒಳ್ಳೆ ರಾಜಕಾರಣಿ ಆಗ್ಬೋದು, ಏನೆಲ್ಲ ಆಗ್ಬೋದು. ಅವನ ಮನಸ್ಸು ಕಲುಷಿತ ಆಗಿದ್ರು ಕೂಡ, ಕಾಮಕ್ರೋಧ ಮೊದಲಾದವುಗಳಿಗೆ ಅವನು ಬಲಿ ಬಿದ್ದಿದ್ರು, ಅರಿಷಡ್ವರ್ಗಗಳ ದಾಸನೇ ಅವನಾಗಿದ್ರು, ಕೆಲವು ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸ್ಬೋದು ಈ ಜಗತ್ತಿನಲ್ಲಿ. ಆದರೆ ಪರಮಾತ್ಮನನ್ನು ತಿಳ್ಕೊಳ್ಬೇಕಾದ್ರೆ ಮಾತ್ರ ಮನಸ್ಸು ಕಲುಷಿತ ಆಗಿದ್ರೆ ಅವನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಎರಡನೇ ಸಂಗತಿ. ಹೀಗೆ ನಾವು ತಿಳಿಯಬೇಕಾದ ತತ್ವ ಪರಮಾತ್ಮ ಏನಿದ್ದಾನೆ ಅವನನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಅವನ ಸ್ವರೂಪ, ಅವನ ಸ್ವರೂಪವೇ ಆಗಿದೆ ಅಂತ ಅನ್ನೋದು ಒಂದು ಬೇಸಿಕ್ ಕಾರಣ. ಮತ್ತು ನಮಗೆ ಕಾಮಕ್ರೋಧಾದಿಗಳಿಗೆ ನಾವು ಬಲಿ ಬಿದ್ದಿದ್ದೀವಿ ಅಂತ ಅನ್ನೋದು ಎರಡನೇ ಕಾರಣ. ಈ ಎರಡು ಕಾರಣಗಳಿಂದ ನಮಗೆ ಅವನನ್ನು ತಿಳ್ಕೊಳ್ಳಿಕ್ಕೆ ಆಗ್ತಿಲ್ಲ ಅನ್ನೋದನ್ನು ನಾವು ಯಾವತ್ತೂ ಕೂಡ ಗಮನದಲ್ಲಿ ಇಟ್ಕೋಬೇಕು. ಅದರಲ್ಲೂ ಎರಡನೇ ಕಾರಣವನ್ನು ನಾವು ಮತ್ತೆ ಹೆಚ್ಚು ವಿಮರ್ಶೆ ಮಾಡಬೇಕು. ಅವನನ್ನು ಪೂರ್ಣವಾಗಿ ತಿಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ವಿಷಯ ಸರಿನೇ. ಆದರೆ ನಮಗೆಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟಾದರೂ ತಿಳ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಆ ಜ್ಞಾನವಿಲ್ಲದೆ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಮುಕ್ತಿಗೆ ಹೋಗಲಿಕ್ಕೆ ಆ ಮಾರ್ಗ ಇಲ್ಲದೆ, ಆ ಜ್ಞಾನ ಇಲ್ಲದೆ ನಮಗೆ ಪ್ರಯಾಣವೇ ಸಾಧ್ಯ ಇಲ್ಲ. ಮುಕ್ತಿಯ ಪ್ರಯಾಣವೇ ನಮಗೆ ಸಾಧ್ಯ ಆಗೋದಿಲ್ಲ ಅಂತ ಶಾಸ್ತ್ರ ಎಚ್ಚರಿಸಿದೆ. ಇದೊಂದು ಮಾತನ್ನ ನಾನು ಒಬ್ರಿಗೆ ಹೇಳಿದ್ದೆ. ನಮ್ದು ಹೇಗಿದೆ ಅಂದರೆ, ನಮ್ಮ ಮನಸ್ಸು ಕಲುಷಿತ ಆಗಿದೆ ಅಂತ ನಾನೀಗ ಹೇಳಿದೆ. ಮನಸ್ಸು ಕಲುಷಿತ ಆಗಿದ್ದರಿಂದ ಏನಾಯಿತು? ಪರಮಾತ್ಮನನ್ನ ನಾವು ತಿಳಿಯಬೇಕಾದ್ರೆ ಆತ್ಮಾಭಾರ್ಯ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸೋತವ್ಯ. ಪರಮಾತ್ಮನ ಕುರಿತಾಗಿ ನಾವು ಶ್ರವಣ ಮಾಡಬೇಕು, ಶಾಸ್ತ್ರಗಳನ್ನು ಓದಬೇಕು, ಶಾಸ್ತ್ರಗಳನ್ನು ಓದಿದ್ದನ್ನು ಮನನ ಮಾಡಬೇಕು, ಮನನ ಮಾಡಿದ್ದನ್ನು ಧ್ಯಾನ ಮಾಡಬೇಕು. ಆ ಶ್ರವಣದಲ್ಲೇ ಪ್ರವಚನವೂ ಕೂಡ ಸೇರಿದೆ. ನಾವು ಅಧ್ಯಯನ ಮಾಡಬೇಕು, ಇನ್ನೊಬ್ಬರಿಗೆ ಹೇಳಬೇಕು ಅಂತ. ಈ ಮೂರನ್ನು ಸದ್ಯ ನಾವು ಮನಸ್ಸಿನಿಂದಲೇ ಮಾಡಬೇಕು. ಮನಸ್ಸು ಭೌತಿಕ ಅಂಶಗಳಿಂದಲೇ ಕೂಡಿದ್ದು. ಆ ಮನಸ್ಸು ಕಾಮಕ್ರೋಧಾದಿಗಳಿಗೆ ಬಲಿ ಬಿದ್ದಿದೆ ಬೇರೆ. ಮತ್ತೆ ಅದೀಗ ಇಂಪ್ಯೂರ್ ಆಗಿರೋದ್ರಿಂದ ಅದರಿಂದ ಅಂಥ ಮನಸ್ಸನ್ನು ಉಪಯೋಗ ಮಾಡಿ ನಾವು ಶಾಸ್ತ್ರವನ್ನು ಅಧ್ಯಯನ ಮಾಡಿಕೊಳ್ಳುವುದು, ಇನ್ನೊಬ್ಬರಿಗೆ ಪ್ರವಚನ ಮಾಡುವುದು, ಅದು ಕೂಡ ಎಲ್ಲ ಕಲುಷಿತ ಆಗ್ತದೆ. ಒಂದು ಮಾತನ್ನ ಇಂಗ್ಲಿಷ್ ಭಾಷೆಯಲ್ಲಿ ಬರುವಂಥ ಒಂದು ಮಾತನ್ನು ನಾನು ಈ ಹಿಂದೆ ಅನೇಕ ಬಾರಿ ಹೇಳ್ತಿದ್ದೆ. ಲ್ಯಾಂಗ್ವೇಜ್ ಕರಪ್ಟ್ಸ್ ದ ಥಾಟ್ ಆ್ಯಂಡ್ ದ ಥಾಟ್ ಕರಪ್ಟ್ಸ್ ದ ಲ್ಯಾಂಗ್ವೇಜ್ ಅಂತ. ಭಾಷೆ ಮತ್ತು ಆಲೋಚನೆ ಇವೆರಡೂ ಕೂಡ ತುಂಬ ಶುದ್ಧವಾಗಿರಬೇಕು. ನಮ್ಮ ಆಲೋಚನೆ ಸರಿಯಾಗಿದೆ, ಆದರೆ ನಮಗೆ ಸರಿಯಾದ ಭಾಷೆಯನ್ನು ಪ್ರಯೋಗ ಮಾಡಲಿಕ್ಕೆ ಬರದೇ ಹೋದರೆ ಆಗ ನಮ್ಮ ಆಲೋಚನೆಯನ್ನು ನಾವು ನಮ್ಮ ಎದುರಿಗೆ ಕೂತ ವ್ಯಕ್ತಿಗೆ ಸರಿಯಾಗಿ ತಿಳಿಸ್ಲಿಕ್ಕೆ ಆಗೋದಿಲ್ಲ, ಕನ್ವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆಲೋಚನೆ ಸರಿಯಾಗಿರ್ಬೋದು, ಭಾಷೆ ಸರಿಯಾಗಿಲ್ಲದೆ ಇದ್ದಾಗ ಈ ಸಮಸ್ಯೆ. ಇನ್ನೊಂದು, ನಮ್ಮ ಆಲೋಚನೆ ತಪ್ಪಾಗಿದೆ, ಅದು ಅತಾರ್ಕಿಕವಾಗಿದೆ, ಪ್ರಮಾಣ ವಿರುದ್ಧವಾಗಿದೆ. ಭಾಷೆ ತುಂಬ ಚೆನ್ನಾಗಿದೆ, ಭಾಷೆಯ ಮೇಲೆ ಪ್ರಭುತ್ವ ಇದೆ. ಯಾವ ಭಾಷೆಯಲ್ಲಿ ಮಾತಾಡಬೇಕಾಗಿದೆಯೋ ಆ ಭಾಷೆಯಲ್ಲಿ ಪ್ರಭುತ್ವ ಇದೆ. ಆದರೆ ಆಲೋಚನೆಯೇ ತರ್ಕರಹಿತ, ಅದು ಪ್ರಮಾಣ ರಹಿತ ಅಂತ ಆಗಿಬಿಟ್ರೆ, ತುಂಬ ಸುಂದರವಾದ ಭಾಷೆಯಿಂದ ಎದುರುಗಡೆ ಇದ್ದವನಿಗೆ ನಾವು ಏನಾದರೂ ಹೇಳಿಬಿಟ್ರೂ ಕೂಡ ಅವನಿಗೆ ಏನು ತತ್ವವನ್ನು ಕೊಡಬೇಕೋ, ಏನು ಬೋಧನೆಯನ್ನು ಕೊಡಬೇಕೋ ಆ ಬೋಧನವನ್ನು ಕೊಡ್ಲಿಕ್ಕೆ ಅದು ವಿಫಲ ಆಗ್ತದೆ. ಇದು ಇನ್ನೊಂದು. ದ ಥಾಟ್ ಕರಪ್ಟ್ಸ್ ದ ಲ್ಯಾಂಗ್ವೇಜ್. ಥಾಟ್ ಅಂದರೆ ಆಲೋಚನೆ, ಅದು ನಮ್ಮ ಲ್ಯಾಂಗ್ವೇಜ್ ಭಾಷೆಯನ್ನು ಹಾಳು ಮಾಡ್ತದೆ. ಆ್ಯಂಡ್ ದ ಲ್ಯಾಂಗ್ವೇಜ್ ಕರಪ್ಟ್ಸ್ ದ ಥಾಟ್. ತಪ್ಪು ಭಾಷೆ, ತಪ್ಪು ವಿವರಣ ಶೈಲಿ ಇತ್ಯಾದಿಗಳಿದ್ದರೆ ಅದು ಆಲೋಚನೆಯನ್ನು ಹಾಳು ಮಾಡ್ತದೆ ಅಂತ. ಈಗ
ನಮ್ಮ ಮನಸ್ಸು ಕಾಮಕ್ರೋಧಾದಿಗಳಿಗೆ ಬಲಿಯಾಗಿದೆ ಅಂತ ನಾವು ನೋಡಿದ್ವಲ್ಲ, ಆ ಮನಸ್ಸಿನಲ್ಲಿ ಅಲ್ವಾ ನಮ್ಮ ಥಾಟ್, ಆ ಮೈಂಡಿನಲ್ಲೇ ನಮ್ಮ ಥಾಟ್ ಹೇಳ್ಬೇಕಾದದ್ದು. ಈ ಮೈಂಡೇ ಇಂಪ್ಯೂರ್ ಆಗಿದ್ದಾಗ, ನಮ್ಮ ಮೈಂಡೇ ಕರಪ್ಟ್ ಆಗಿರುವಾಗ, ಕಾಮಕ್ರೋಧಾದಿಗಳಿಗೆ ಬಲಿ ಬಿದ್ದಿರುವುದೇ ಕರಪ್ಟ್ ಆಗಿರೋದು. ಆ ಮೈಂಡೇ ಕರಪ್ಟ್ ಆಗಿರುವಾಗ ಆ ಮೈಂಡಿನಲ್ಲಿ ಮೇಲೆ ಹೇಳುವ ಥಾಟ್ಸ್ ಅವು ಕೂಡ ಕರಪ್ಟ್ ಆಗಿಬಿಡ್ತವೆ. The impurity of mind leaves the thought corrupt, because the thoughts are coming out of the mind itself. ಮೈಂಡಿನೊಳಗೆಲ್ಲ ಈ ಥಾಟ್ ಬರಬೇಕಾಗುತ್ತೆ. ಮೈಂಡೇ ಇಂಪ್ಯೂರ್ ಆಗಿಬಿಟ್ಟಾಗ ಥಾಟ್ ಕೂಡ ಇಂಪ್ಯೂರ್ ಆಯಿತು. ಆ ಥಾಟ್ ಇಂಪ್ಯೂರ್ ಆದಾಗ ಅಂಥ ಥಾಟಿನಿಂದ ನಾನು ಒಳ್ಳೆ ಅಂಥ ಥಾಟನ್ನು, ನಾನು ಇಂಪ್ಯೂರ್ ಆದಂಥ ಥಾಟನ್ನು ನಾನು ಒಳ್ಳೆ ಪ್ರಭುತ್ವ ಇರುವಂಥ ಭಾಷೆಯ ಮೂಲಕ ನಿಮಗೇನಾದರೂ ಹೇಳಲಿಕ್ಕೆ ಹೊರಟ್ರೆ ನಿರೀಕ್ಷಿತ ಪರಿಣಾಮ ಆಗೋದಿಲ್ಲ. ಶಾಬ್ದಬೋಧ ಆಗ್ತದೆ, ಪದಾರ್ಥ ಎಲ್ಲ ಆಗ್ತದೆ. ಆದರೆ ನಿಮ್ಮಲ್ಲಿ ಅದರಿಂದ ಏನೊಂದು ಸತ್ಪರಿಣಾಮ ಆಗಬೇಕಾಗಿತ್ತು, ಆ ಸತ್ಪರಿಣಾಮ ಆಗುವುದು ತಪ್ಪೆ ಹೋಗ್ತದೆ. ಇದು ಆಗುವ ವಿಷಯ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂಬ ಹುಸಿಗೆ ಹಾಕಿದಿರೋ ಎನ್ನ ಋಷಿಕೇಶನೇ ಅಂತ ಕನಕದಾಸರು ಭಗವಂತನನ್ನು ಕೇಳುವುದು ಇದಕ್ಕಾಗಿ. ನಾವು ಹುಸಿಯಾಡಿ ಹೊಟ್ಟೆ ಹೊರಿತಾ ಇದ್ದೇವೆ. ಕೆಲವು ಬಾರಿ ಸುಳ್ಳನ್ನೇ ಹೇಳ್ತೇವೆ, ಪ್ರಮಾಣ ವಿರುದ್ಧವಾದ ಸಂಗತಿಯನ್ನೇ ಹೇಳ್ತಾ ಇದ್ದೇವೆ. ಅದನ್ನು ಇನ್ನೊಬ್ಬರಿಗೆ ಹೇಳಿ ನಮ್ಮ ಹೊಟ್ಟೆ ಹೊರಕೊಳ್ಳೋದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಕೆಲವು ಕಡೆ ನಾವು ಹೇಳ್ತಿರುವುದು ಹುಸಿ ಅಲ್ಲ, ಪ್ರಮಾಣ ವಿರುದ್ಧ ಅಲ್ಲ, ಪ್ರಮಾಣ ಸಮ್ಮತವೇ. ಆದರೆ ಅದನ್ನ ನಾವು ಸರಿಯಾಗಿ ಆಚರಣೆಗೆ ತಂದಿಲ್ಲ, ನಾವು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ನಾವೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲದೆ ಇದ್ದಾಗ, ನಮ್ಮ ಮನಸ್ಸು ಕಾಮಕ್ರೋಧಾದಿಗಳಿಗೆ ಬಲಿ ಬಿದ್ದಾಗ, ಮತ್ತೆ ಅಲ್ಲಿ ಹುಟ್ಟಿದ ಈ ಆಲೋಚನೆಗಳು ಕೂಡ ಕರೆಕ್ಟೇ ಆದಾಗ, ಭಾಷೆ ಚೆನ್ನಾಗಿದ್ರೂ ಕೂಡ ಕೇಳುವವನಿಗೆ ಅದು ಸರಿಯಾಗಿ ಅರ್ಥ ಆಗೋದಿಲ್ಲ. ಅದು ಸಮಸ್ಯೆ. ಯಥಾ ಸಂಪುಷ್ಪಿತಸ್ಯ ಗಂಧಸ್ಯ ವೃಕ್ಷಸ್ಯ ದೂರಾತ್ ಗಂಧೋ ವಾತಿ ಏವಂ ಪುಣ್ಯಸ್ಯ ಕರ್ಮಣ ಅಂತ ಮಹಾನಾರಾಯಣ ಉಪನಿಷತ್ತು ಹೇಳ್ತದೆ. ಒಂದು ಗಿಡ, ದೊಡ್ಡ ವೃಕ್ಷ ಹೂ ಬಿಟ್ಟಿದ್ರೆ ಅದರ ಸುಗಂಧ ದೂರಕ್ಕೆಲ್ಲ ತಾನಾಗೆ ಪಸರಿಸ್ತದೆ. ನಹಿ ಕಸ್ತೂರಿ ಕಾಮೋದಃ ಶಪಥೇನ ವಿಭಾವ್ಯತೆ ಅಂತ. ಕಸ್ತೂರಿಗೆ ಒಳ್ಳೆ ಸುಗಂಧ ಇದೆ ಅಂತ ಯಾರು ಅದನ್ನು ಶಪಥ ಮಾಡಿ ಹೇಳಬೇಕಾಗಿಲ್ಲ, ತಾನಾಗೆ ಅದರ ಗಂಧ ಎಲ್ಲರಿಗೂ ಗೊತ್ತಾಗೇ ಆಗ್ತದೆ. ಏವಂ ಪುಣ್ಯಸ್ಯ ಕರ್ಮಣ, ನಾವು ಮಾಡುವ ಪುಣ್ಯಕರ್ಮಗಳು ಮತ್ತು ನಮಗಿರುವ ಶುದ್ಧವಾದ ಜ್ಞಾನ, ಇದರ ಕಂಪು ಎಲ್ಲ ಕಡೆ ತಾನಾಗೆ ಪಸರಿಸ್ತದೆ. ಇಲ್ಲದೆ ಹೋದಾಗ ನಾವು ಹೇಳ್ತಿರುವ ವಿಷಯ ಸರಿ ಇರಬಹುದು, ಭಾಷೆ ಸರಿ ಇರಬಹುದು, ಆದರೆ ಅದು ನಮಗೆ ಮನವರಿಕೆ ಆಗಿಲ್ಲದೆ ಹೋದಾಗ, ಅಥವಾ ಕಾಮಕ್ರೋಧಾದಿಗಳು ನಮ್ಮ ಮನಸ್ಸಿನಲ್ಲಿ ಇನ್ನೂ ತುಂಬಿದ್ದಾಗ ಆ ಆಲೋಚನೆಗಳು ಕರಪ್ಟ್ ಆಗಿಬಿಡ್ತವೆ. ಹೀಗೆ ಆಲೋಚನೆಗಳು ಕರಪ್ಟ್ ಆದಾಗ ನಮ್ಮ ಮಾತು ಹುಸಿ ಆದಂತೆ ಆಗ್ತದೆ. ಅದು ಕೇವಲ ಹೊಟ್ಟೆ ಹೊರೆಯುವುದಕ್ಕಾಗಿ ಆಡಿದ ಮಾತಿನಂತೆ ಆಗ್ತದೆ. ವಿಷಯದಲ್ಲಿ ರಸಿಕಾಂತ ಆಗಿಬಿಡ್ತದೆ. ಇಂಥ ಹುಸಿಗೆ ನಾವು ಬಲಿ ಬೀಳ್ತೇವೆ, ಆದ್ರೆ ಅದು ನಮ್ಗೆ ಗೊತ್ತಾಗೋದೇ ಇಲ್ಲ. ಅದೇ ಸಮಸ್ಯೆ. ಕಾಮಕ್ರೋಧಾದಿಗಳು ನಮ್ಮಿಂದ ದೂರ ಹೋಗಬೇಕು. ದೇಹ, ಮನಸ್ಸು, ಆತ್ಮ ಎಲ್ಲವೂ ಕೂಡ ಶುದ್ಧ ಆಗಬೇಕು. ಆವಾಗ ಆ ಭಗವಂತನನ್ನು ತಿಳ್ಕೊಳ್ಳೋದು ಸುಲಭ ಆಗ್ತದೆ. ಸಾಧಕ ನಿರ್ದ್ವಂದ್ವ ಆಗಬೇಕು. ಅದೇ ಕಾಮಾತುರಂ ಹರುಷ ಶೋಕ ಭಯೈಷಣಾರ್ಥಂ ಅಂತ ಬಂತು. ಒಂದ್ ಕಡೆ ದುಃಖ, ಒಂದ್ ಕಡೆ ಸುಖ, ಅಂಥ ದ್ವಂದ್ವಗಳನ್ನು ಇವನು ಗೆಲ್ಲಬೇಕು. ಒಂದ್ ಕಡೆ ಭಯ, ಒಂದ್ ಕಡೆ ಧೈರ್ಯ, ಅಂಥ ದ್ವಂದ್ವಗಳನ್ನು ಅವನು ಗೆಲ್ಲಬೇಕಾಗ್ತದೆ. ವಿಷಯ ಪದಾರ್ಥಗಳ ಆಕರ್ಷಣೆಯಿಂದ ಅದು ದೂರ ಇರಬೇಕಾಗ್ತದೆ. ಹೀಗಾದಾಗ ಅವನಿಗೆ ಶಾಸ್ತ್ರ ಅರ್ಥ ಆಗ್ತದೆ. ಇಲ್ಲದೆ ಹೋದ್ರೆ ಶಾಸ್ತ್ರ ಅರ್ಥ ಆಗೋದಿಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಒಂದು ಪ್ರಮಾಣ ಶ್ಲೋಕ ಹೇಳ್ತಾರೆ.
ಶಾಸ್ತ್ರಾರ್ಥಯುಕ್ತಾನುಭವ ಪ್ರಮಾಣಂ ತು ಉತ್ತಮಂ ಮತಂ ಮಧ್ಯಮಂ ತ್ವಾಗಮೋದೇಯ ಜ್ಞೇಯ ಪ್ರತ್ಯಕ್ಷ ಮಧಮಂ ಸ್ಮೃತಂ ಅಂತ. ನಮಗೆಲ್ಲ ಗೊತ್ತಿದೆ, ಈ ಭಗವಂತನನ್ನು ತಿಳಿಯಲಿಕ್ಕೆ ಶಾಸ್ತ್ರ ಒಂದೇ ಮುಖ್ಯವಾದ ಪ್ರಮಾಣ ಅಂತ. ನಾವೇದವಿನ್ಮನುತೆ ತಂ ಬೃಹಂತಂ ಸರ್ವಾನುಭವಂ ಆತ್ಮಾನಂ ಸಾಂಪರಾಯೆ. ಶಾಸ್ತ್ರಗಳ ಜ್ಞಾನವಿಲ್ಲದೆ ಭಗವಂತನನ್ನು ಯಾರೂ ತಿಳಿಯಲಾರರು. ನೇಂದ್ರಿಯಾಣಿ ನಾನುಮಾನಂ, ಇಂದ್ರಿಯಗಳಾಗಲಿ ಅನುಮಾನವಾಗಲಿ ಭಗವಂತನ ತಿಳಿಸೋದು ಸಾಧ್ಯ ಇಲ್ಲ. ವೇದಾಹೀನಂ ವೇದಯಂತೆ, ವೇದಗಳೇ ಆ ಭಗವಂತನ ತಿಳಿಸ್ಬೇಕು, ಶಾಸ್ತ್ರಗಳೇ ತಿಳಿಸ್ಬೇಕು ಅಂತೆಲ್ಲ ನಾವು ಕೇಳಿರ್ತೀವಿ. ತಸ್ಮಾದಾಹುರ್ ವೇದಾಯತೆ. ಹಾಗಾದ್ರೆ ಭಗವಂತನನ್ನು ತಿಳಿಸ್ಲಿಕ್ಕಿರುವಂಥ ಅತಿ ಶ್ರೇಷ್ಠವಾದಂತಹ ಪ್ರಮಾಣ ಅಂದರೆ ವೇದ ನಮ್ಮ ಪಾಲಿಗೆ. ಆದರೆ ಇವತ್ತು ಆ ವೇದದ ಆ ಶಾಸ್ತ್ರದ ಪರಿಸ್ಥಿತಿ ನಮ್ಮ ಪಾಲಿಗೆ, ಅದರ ಪಾಲಿಗಲ್ಲ. ಅದು ಹೇಗಾಗಿದೆ ಅಂದರೆ, ಆ ಶಾಸ್ತ್ರ ಅನ್ನೋದು ತನ್ನ ಶ್ರೇಷ್ಠ ಸ್ಥಾನವನ್ನು ಅದು ಕಳ್ಕೊಂಡಿದೆ. ಅದು ಮಧ್ಯಮ ಪ್ರಮಾಣವಾಗಿ ಬಿಟ್ಟಿದೆ ಅಂತ ನಮ್ಮೆದುರಿಗೆ. ನಮ್ಮನ್ನ ತುಂಬಾ ಆಲೋಚನೆಗೆ ಈಡು ಮಾಡುವಂಥ ಒಂದು ಮಾತು. ಶಾಸ್ತ್ರಾರ್ಥಯುಕ್ತಾನುಭವ ಪ್ರಮಾಣಂತೂ ಉತ್ತಮಂ ಮತಂ. ಶಾಸ್ತ್ರವನ್ನ ನೀವು ಎಷ್ಟು ಓದಿದ್ದೀರಿ ಅಂತ ಮುಖ್ಯ ಅಲ್ಲ, ಓದಿದ್ದು ನಿಮಗೆ ಎಷ್ಟು ಅನುಭವಕ್ಕೆ ಬಂದಿದೆ ಅಂತ ಅನ್ನೋದು ಮುಖ್ಯ. ಅದು ಉತ್ತಮವಾದ ಮತ, ಅದು ಉತ್ತಮವಾದ ಪ್ರಮಾಣ. ಶಾಸ್ತ್ರಾರ್ಥ ಅಂದರೆ ಶಾಸ್ತ್ರದ ತಿಳುವಳಿಕೆ, ಶಾಬ್ದಬೋಧ ಮತ್ತೆ ಅನುಭವ. ಶಾಸ್ತ್ರದ ತಿಳುವಳಿಕೆಯಿಂದ ಕೂಡಿದ ಅನುಭವ ಅಥವಾ ಅನುಭವವನ್ನು ಕೊಟ್ಟಂತಹ ಶಾಸ್ತ್ರಾರ್ಥ, ಇದು ಉತ್ತಮ ಪ್ರಮಾಣ. ಮತ್ತೆ ಅಂಥ ಅನುಭವವನ್ನು ಕೊಟ್ಟಂಥ ಶಾಸ್ತ್ರಾರ್ಥವನ್ನು ನಮಗೆ ತಿಳಿಸಿದಂತಹ ಶಾಸ್ತ್ರ, ಅದು ಶ್ರೇಷ್ಠ ಪ್ರಮಾಣ. ಒಂದೇ ಶಾಸ್ತ್ರ ನಮಗೆ ಅನುಭವವನ್ನು ಕೊಟ್ಟಾಗ ಶ್ರೇಷ್ಠ ಪ್ರಮಾಣ ಆಗ್ತದೆ. ಅದು ಅನುಭವವನ್ನು ಕೊಡದೇ ಇದ್ದಾಗ ಸುಮ್ಮನೆ ಅದು ಶ್ರವಣ ಮಾತ್ರ ಮಾಡಿದ್ದೀವಿ, ಪಾರಾಯಣ ಮಾತ್ರ ಮಾಡ್ತೇವೆ ಅಂತಾದಾಗ, ಅದು ನಮಗೇನೋ ಅರ್ಥವನ್ನು ತಿಳಿಸಿಲ್ಲ ಅಂತಾದಾಗ ಅದು ಮಧ್ಯಮ ಪ್ರಮಾಣ ಆಗ್ತದೆ. ತುಂಬ ಸುಂದರವಾದಂಥ ಮಾತು. ಈಗ ಋಗಾದ್ಯ ಅಪರಾವಿದ್ಯಾ ಯದಾ ವಿಷ್ಣೋರ್ನವಾಚಕಾ ತಾಯೇವ ಪರಮಾವಿದ್ಯಾ ಯದಾ ವಿಷ್ಣೋಸ್ತು ವಾಚಕಾ ಅಂತ. ಋಗಾದಿ ವೇದಗಳನ್ನು ಪರವಿದ್ಯೆ ಅಂತಲೂ ಹೇಳ್ಬೋದು, ಅಪರವಿದ್ಯೆ ಅಂತಲೂ ಹೇಳ್ಬೋದು ಅಂತ. ಹೇಗೆಂದ್ರೆ, ಯದಾ ವಿಷ್ಣೋರ್ನ ವಾಚಕಾ, ಭಗವಂತನನ್ನ ವೇದಾದಿ ಶಾಸ್ತ್ರಗಳು ತಿಳಿಸದೇ ಹೋದರೆ ಅವುಗಳನ್ನು ಅಪರವಿದ್ಯೆ ಅಂತ ಅನ್ಬೇಕು. ಆದರೆ ಯದಾ ವಿಷ್ಣುವಸ್ತು ವಾಚಕಾ, ಭಗವಂತನನ್ನು ನಾವು ತಿಳಿಸಿದ್ರೆ ನಮಗೆ ಅವುಗಳನ್ನೇ ಪರವಿದ್ಯೆ ಅಂತ ಅನ್ಬೇಕು. ಅದು ಒಂದೇ ಶಾಸ್ತ್ರ ಭಗವಂತನ ತಿಳಿಸಿದ್ರೆ ಪರವಿದ್ಯೆ, ಭಗವಂತನ ತಿಳಿಸದೆ ಹೋದ್ರೆ ಅಪರವಿದ್ಯೆ ಅಂತ ಹೀಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗೆ ವೇದಾದಿ ಶಾಸ್ತ್ರಗಳು ಕೂಡ ನಮಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಂಗಾಂಗಗಳನ್ನು ಓದೇ ಬಿಟ್ಟಿದ್ದೇವೆ. ನಾವು ಷಡಂಗಗಳನ್ನೆಲ್ಲ ಓದಿದ್ದೇವೆ, ಚೆನ್ನಾಗಿ ವೇದವನ್ನು ವ್ಯಾಖ್ಯಾನ ಮಾಡ್ಲಿಕ್ಕೂ ಬರ್ತದೆ. ಅದು ಅನುಭವಕ್ಕೆ ಬರಲಿಲ್ಲ ಅಂದರೆ, ಅನುಭವವನ್ನು ಇನ್ನೂ ಅದು ಕೊಡದೇ ಇದ್ದಾಗ ಆ ಶಾಸ್ತ್ರಗಳಿಂದ ಬಂದ ಶಾಬ್ದಬೋಧ ಮತ್ತು ಅದನ್ನು ಕೊಟ್ಟಂತಹ ಶಾಸ್ತ್ರ, ಅವೆರಡೂ ಕೂಡ ಅನುಭವವನ್ನು ಕೊಡದೇ ಹೋದಾಗ ಮಧ್ಯಮ ಪ್ರಮಾಣ ಅಂತ ಕರೆಸ್ಕೊತವೆ. ಅದೇ ಅನುಭವ ಕೊಟ್ಟರೆ ಅವು ಪ್ರಥಮ ಪ್ರಮಾಣ ಆಗ್ತವೆ. ಮಧ್ಯಮಂ ತ್ವಾಗಮೋಜ್ಞೇಯ ಪ್ರತ್ಯಕ್ಷ ಅಧಮಂ ಸ್ಮೃತಂ. ಕೇವಲ ಪ್ರತ್ಯಕ್ಷ ಪ್ರಮಾಣ ಏನಿದೆ, ಪ್ರತ್ಯಕ್ಷ ಅಧಮಂ ಸ್ಮೃತಂ, ಪ್ರತ್ಯಕ್ಷ ಪ್ರಮಾಣ ಏನಿದೆ ಅದಂತೂ ಅಧಮ ಪ್ರಮಾಣನೇ. ಹಾಗಾದ್ರೆ ನಮ್ಮ ಸ್ಥಿತಿ ಇವತ್ತೇನಿದೆ ಅಂದ್ರೆ, ಶಾಸ್ತ್ರ ಶ್ರೇಷ್ಠ ಪ್ರಮಾಣವಾದ ಶಾಸ್ತ್ರವನ್ನ, ಪ್ರಥಮ ದರ್ಜೆಯ ಪ್ರಮಾಣವಾದ ಶಾಸ್ತ್ರವನ್ನು ನಾವು ಮಧ್ಯಮ ದರ್ಜೆ ಪ್ರಮಾಣವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಆದ್ರಿಂದಲೇ ನಮ್ಮ ಮೇಲೂ ನಿರೀಕ್ಷಿತ ಪರಿಣಾಮ ಆಗ್ತಾ ಇಲ್ಲ. ನಮ್ಮಿಂದ ಅದನ್ನು ಪಾಠ ಪ್ರವಚನ ರೂಪದಲ್ಲಿ ಕೇಳಿದವರಿಗೂ ಕೂಡ ಆಗಬೇಕಾದ ಪರಿಣಾಮ ಆಗ್ತಿಲ್ಲ, ನಿರೀಕ್ಷಿತವಾದ ಫಲಿತಾಂಶ ಸಿಗ್ತಿಲ್ಲ. ನಮ್ಮ ಜೀವನ ಆಧ್ಯಾತ್ಮಿಕವಾಗಿ ಬರಡಾಗಿದೆ. ಹಾಗಾದ್ರೆ ಇದು ಆಗೋದು ಯಾವಾಗ ಅಂದ್ರೆ, ಪ್ರಸನ್ನೇ ಕೇಶವೇ ಭವೇತ್ ಅಂತ ಹೇಳ್ತದೆ ಭಾಗವತ ತಾತ್ಪರ್ಯ. ಶಾಸ್ತ್ರಗಳಿಗೆ ಭಗವಂತನನ್ನು ಹೇಳುವ ಶಕ್ತಿ ಇದ್ರೂ ಕೂಡ ಇವನಿಗೆ ಅದು ತಿಳಿಸೋದಿಲ್ಲ. ಮೇಲೆ ಭಗವಂತನ ಅನುಗ್ರಹ ಆದಾಗ ತಿಳಿಸ್ತದೆ. ಶ್ರವಣ ಮನನ ಧ್ಯಾನಗಳನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ದಾಗ
ದೋಷಗಳನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗಲೇ ಇದಾಗೋದು, ಅದಕ್ಕಿಂತ ಮುಂಚೆ ಆಗೋದಿಲ್ಲ. ಹಾಗಾದರೆ ನಾನು ಈಗಾಗಲೇ ಹಿಂದೆ ಅನೇಕ ಬಾರಿ ನೋಡಿದಂತೆ, ಒಂದು ಶಾಸ್ತ್ರಗಳ ಪರೋಕ್ಷ ಜ್ಞಾನ ಅದು ದೃಢ ಆಗಬೇಕು. ಅನೇಕ ಬಾರಿ ಅದನ್ನು ಓದಿ 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 ಅದು ದೃಢ ಆಗಬೇಕು. ಅದಾದಮೇಲೆ ಮನಸ್ಸಿನಿಂದ ಭಗವಂತನ ಅಪರೋಕ್ಷವನ್ನು ಪಡ್ಕೋಬೇಕು. ಅದಾದಮೇಲೆ ಸ್ವರೂಪದಿಂದ ಅಪರೋಕ್ಷವನ್ನು ಪಡ್ಕೋಬೇಕು. ಸ್ವರೂಪದಿಂದ ಅಪರೋಕ್ಷ ಪಡ್ಕೊಂಡ ಮೇಲೆ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ನಿಜವಾದ ಆಸಕ್ತಿ ಬರ್ತದೆ. ಸ್ವರೂಪ ಜ್ಞಾನದ ಸಮ್ಯಕ್ ಗತಿರ್ ವಿಷ್ಣು ಕಥಾಸುಚ ಅಂತ ಭಾಗವತ ತಾತ್ಪರ್ಯ. ಹಾಗಾದರೆ ನಮಗಿನ್ನೂ ಸ್ವರೂಪದಿಂದ ಅಪರೋಕ್ಷ ಜ್ಞಾನ ಬಂದಿಲ್ಲ, ಮನಸ್ಸಿನಿಂದಲೂ ಅಪರೋಕ್ಷ ಜ್ಞಾನ ಬಂದಿಲ್ಲ, ದೃಢವಾದ ಶಾಸ್ತ್ರಜ್ಞಾನವೂ ಬಂದಿಲ್ಲ. ಹಾಗಾದರೆ ನಮ್ಮಂಥವರಿಗೆ ಶಾಸ್ತ್ರಗಳನ್ನು ಓದಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು ಅನ್ನುವಂಥ ನೈಜ ಆಸಕ್ತಿಯೇ ಬಂದಿಲ್ಲ. ನಮಗೆ ಬಂದಿಲ್ಲದೆ ಹೋದಾಗ ಮತ್ತು ನಾವು ಇನ್ನೊಬ್ಬರಿಗೆ ಹೇಳಿದ್ದು ಹೇಗೆ ಅರ್ಥ ಆದಿತ್ತು? ಇದು ಸಮಸ್ಯೆ. ಅಂತೂ ಇದು ಓವರ್ನೈಟ್ ಆಗುವ ಕೆಲಸ ಅಲ್ಲ. ನಿಧಾನವಾಗಿ ಎಷ್ಟೆಷ್ಟು ಶಾಸ್ತ್ರದ ಪರೋಕ್ಷ ಜ್ಞಾನ ನಮ್ಗೆ ಆಗ್ತದೋ ಅಷ್ಟಷ್ಟು ನಮ್ಮ ಕಾಮಕ್ರೋಧಾದಿಗಳು ಪರಿಹಾರ ಕಾಣ್ತವೆ. ಎಷ್ಟೆಷ್ಟು ಕಾಮಕ್ರೋಧಾದಿಗಳು ಪರಿಹಾರ ಕಾಣ್ತವೆ ಅಷ್ಟಷ್ಟು ಪರೋಕ್ಷ ಜ್ಞಾನವೂ ಆಗ್ತದೆ. ಸ್ವಲ್ಪ ಜ್ಞಾನ, ಸ್ವಲ್ಪ ಶುದ್ಧಿ, ಮತ್ತೆ ಜ್ಞಾನ, ಮತ್ತೆ ಶುದ್ಧಿ, ಹೀಗೆ ಆಗ್ತಾ ಹೋಗ್ತವೆ. ಶುದ್ಧಿ ಆದಂತೆ ಇನ್ನೊಬ್ಬರಿಗೆ ತಿಳಿಸುವ, ಅವ್ರಿಗೆ ಮನವರಿಕೆ ಮಾಡಿಕೊಡುವ, ಅವ್ರ ಮೇಲೆ ಪರಿಣಾಮ ಬೀರುವ ನಮ್ಮ ಶಕ್ತಿ ಹೆಚ್ಚಾಗ್ತದೆ. ಮತ್ತು ಕೊನೆಗೊಮ್ಮೆ ಮಾನಸಾಪರೋಕ್ಷವೇ ಇನ್ನೂ ಸ್ವರೂಪಾಪರೋಕ್ಷ ಆಗಿಲ್ಲದೆ ಹೋದರೂ ಮಾನಸಾಪರೋಕ್ಷ ಆದರೂ ಆದಾಗ ಒಂದು ಲೆವೆಲಿಗೆ ನಾವು ಬಂದೆವು ಅಂತ ಅರ್ಥ. ಅಪರೋಕ್ಷ ಜ್ಞಾನಿಗಳು ಮನಸ್ಸಿನಿಂದಾದರೂ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದಿರೋದರಿಂದ ನಮ್ಮ ಬೋಧನ, ನಮ್ಮ ಪಾಠ ಪ್ರವಚನಗಳು, ನಮ್ಮ ನಡೆನುಡಿಗಳು ಇನ್ನೊಬ್ಬರ ಮೇಲೆ ಪರಿಣಾಮ ಬೀರಿಯಾವು ಚೆನ್ನಾಗಿ. ಆದರೆ ಅದು ಕೂಡ ತುಂಬ ಮಾನಸಾಪರೋಕ್ಷ ಅಂತ ಅನ್ನೋದು ಸ್ಥಿರ ಅಲ್ಲ. ಆದ್ದರಿಂದ ಅದನ್ನು ಬಿಟ್ಟು ತನ್ನ ಸ್ವರೂಪದಿಂದಲೇ ಭಗವಂತನನ್ನು ಅರಿಯುವ ಪ್ರಯತ್ನ ಮಾಡ್ತಾನೆ ಸಾಧಕ ಅಂತ ಬಂದಿದೆ. ಹೀಗೆ ಸ್ವರೂಪದಿಂದಲೇ ಅಪರೋಕ್ಷ ಬಂದಾಗ ಆಗ ಈ ಬೋಧಕನಾದವನಿಗೆ ವಾಸ್ತವಿಕವಾಗಿ ಶ್ರವಣ ಮನನ ಧ್ಯಾನಗಳ ರುಚಿ ಹತ್ತಿದಾಗ ಅವನಿಂದ ಅಧ್ಯಯನ ಮಾಡಿದವರಿಗೆ ನಿರೀಕ್ಷಿತವಾದ ಪರಿಣಾಮ ಆಗ್ತದೆ. ಆದರೆ ಹಾಗಾಗಲಿಲ್ಲ ಅಂದ ಮಾತ್ರಕ್ಕೆ ಅಲ್ಲಿಯವರೆಗೆ ನಾವ್ಯಾರು ಕೈ ಚೆಲ್ಲಿ ಕೂತ್ಕೋಬೇಕಾಗಿಲ್ಲ. ಈಗ ನಾವು ಮಾಡ್ತಿರುವ ಪ್ರಯತ್ನಗಳೆಲ್ಲ ಏನಿವೆ, ನಾವು ಮಾಡುವ ಶ್ರವಣ ಮನನ ಧ್ಯಾನ, ಇನ್ನೊಬ್ಬರಿಗೆ ಬೋಧನೆ ಮೊದಲಾದದೆಲ್ಲ ಏನಿದೆ, ಇದೆಲ್ಲ ಪ್ರಯತ್ನಗಳು ಮಾತ್ರ. ಈ ಎಲ್ಲ ಅನೇಕ ಪ್ರಯತ್ನಗಳು ಸೇರಿಯೇ ಪರೋಕ್ಷ ಜ್ಞಾನ ದೃಢವಾದಾಗಬೇಕು. ಅದರಿಂದಲೇ ಮಾನಸಾಪರೋಕ್ಷ, ಅದರಿಂದಲೇ ಸ್ವರೂಪಾಪರೋಕ್ಷ ಆಗಬೇಕು. ಇಂಥದೊಂದು ಬಹಳ ದೀರ್ಘಕಾಲದ ಗುರಿಯನ್ನು ಸಾಧಕ ತನ್ನ ಎದುರಿಗೆ ಇಟ್ಕೊಂಡು ಈ ಎಲ್ಲ ಸಾಧನೆಗಳಿಗಾಗಿಯೂ ಕೂಡ ಪ್ರಯತ್ನ ಪಡಬೇಕು ಅಂತ ಅದರ ತಾತ್ಪರ್ಯ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.